ಪ್ರೀತಿಯ ವೀಕ್ಷಕರಿಗೆ ಎಲ್ರಿಗೂ ಸ್ವಾಗತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ನಾನು ಮಾಡ್ತಿರೋಂಥ ವಿಡಿಯೋಸ್ ತಮಗೇನಾದರೂ ಇಷ್ಟ ಆಯಿತು ಅಂದರೆ ಒಂದು ಲೈಕನ್ನು ಕೊಟ್ಟು ಹಾಗೆ ನಮ್ಮನ್ನು ಪ್ರೋತ್ಸಾಹಿಸೋದನ್ನು ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಕಲ್ಪನಾ ಎಂ ಅಂತ ಹೇಳಿ ಮಳವಳ್ಳಿ ಕಡೆಯವರಾಗಿರ್ತಾರೆ, ಮಂಡ್ಯ ಜಿಲ್ಲೆ. ಓಕೆ, ವರ ಹೇಗಿರಬೇಕಪ್ಪ ಅಂತಂದರೆ ಕಪ್ಪುಗೆ ಪೆದ್ದಾಗಿರ್ಬೇಕಾತ, ನೋಡಲು ದಡ್ಡನಂತೆ ಕಾಣಬೇಕು. ಸರಿನಾ? ಶಿಕ್ಷಣ ಬಂದ್ಬಿಟ್ಟು ಏನೂ ಆಗಿಲ್ಲದೆ ಇದ್ದರೂ ಪರವಾಗಿಲ್ಲ ಆತನಿಗೆ, ಆದರೆ ದೆಂಗಿದ ಅನುಭವವನ್ನು ಆತ ಹೊಂದಿರಬೇಕು ಅಂತ ಇಲ್ಲಿ ಇರತಕ್ಕಂಥದ್ದು. ಸ್ನೇಹಿತರೆ, ಅಷ್ಟೇ ಇವರು ಕೇಳೋದು, ಬೇರೆ ಏನು ಇವ್ರಿಗೆ ಇಷ್ಟನೂ ಇಲ್ಲ, ಮತ್ತು ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೋಬೇಕಾದಂಥ ಅವಶ್ಯಕತೆಯೂ ಇಲ್ಲ ಅಂತ ಇಲ್ಲಿ ಇರತಕ್ಕಂಥದ್ದು. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಏಕಪ್ಪ ಪೆದ್ದವರನೇ ಆಗಿರಬೇಕು ಅಂತ ಇಲ್ಲಿ ಮಾಹಿತಿನ ಕೊಟ್ಟಿರ್ತಕ್ಕಂಥದ್ದು. ಅದರಲ್ಲಿ ಮೊದಲನೇದಾಗಿ ಪೆದ್ದ ಆಗಿದ್ದರೆ ಏನೂ ಗೊತ್ತಾಗೋದಿಲ್ಲ, ಮತ್ತು ಅವನಿಗೆ ಚಳ್ಳೆ ಹಣ್ಣು ತಿನ್ನಿಸುವುದು ಸುಲಭ. ಆ ಒಂದು ಕಾರಣಕ್ಕೋಸ್ಕರ ಅಷ್ಟೇ, ಇನ್ನೇನಿಲ್ಲ. ಮತ್ತು ಸಂಶಯ ಪಡೋದಿಲ್ಲ, ಎಲ್ಲಾದರೂ ಹೋದರೆ ತೆಂಗಿಸಿಕೊಂಡು ಬಂದರೂ ಕೂಡ ಆತನಿಗೆ ಗೊತ್ತಾಗೋದಿಲ್ಲ. ಆ ಒಂದು ಕಾರಣಕ್ಕೋಸ್ಕರ ಪೆದ್ದವರ ಬೇಕಾಗಿರೋದು ಅಂತ ಇಲ್ಲಿ ಹೇಳ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ನಂಬಿಸೋಕೆ ಸುಲಭ ಆಗುತ್ತೆ, ಮತ್ತು ನಾಟಕ ಆಡುವ ಒಂದು ಅವಶ್ಯಕತೆ ಇರೋದಿಲ್ಲ. ಓಕೆನಾ? ಈ ಒಂದು ಕಾರಣಕ್ಕೋಸ್ಕರ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಕೊನೆಯದಾಗಿ ಏನಪ್ಪ ಹೇಳಿದ್ದಾರೆ ಅಂತಂದರೆ, ಜಾಸ್ತಿ ಪ್ರಶ್ನೆ ಕೇಳಿ ಹೆಚ್ಚು ಸಮಯ ವ್ಯರ್ಥ ಮಾಡಲ್ಲ ಕಣ್ರಿ. ಆ ಒಂದು ಕಾರಣಕ್ಕೋಸ್ಕರ ಏನು ಬೇಕಾದ್ರೂ ಕೆಲಸ ಮಾಡಿಕೊಂಡು ಆರಾಮಾಗಿ ಇರ್ಬೋದು ಅಂತ ಇಲ್ಲಿ ಇರತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಏನೆಲ್ಲ ವ್ಯವಸ್ಥೆ ಮಾಡಿಕೊಡಲಾಗುತ್ತಪ್ಪ ಅಂತಂದರೆ, ಪೆದ್ದನಿಗೆ ಬೇಕಾದರೆ ವಿಶಾಲವಾದ ಒಂದು ರೂಮನ್ನು ವ್ಯವಸ್ಥೆಯನ್ನು ಮಾಡಿಕೊಡ್ತೀವಿ, ಜೊತೆಗೆ ಅಪರೂಪಕ್ಕೆ ಬಂದು ತೂತು ಕೊಟ್ಟು ಆಕಾಶದಲ್ಲಿ ಚಂದ್ರ ತೋರಿಸ್ತೀನಿ ಅಂತ ಇಲ್ಲಿ ಹೇಳ್ತಕ್ಕಂಥದ್ದು. ಇವರಿಗೆ ಚಂದಮಾಮನ ತೋರಿಸಿ ಅಭ್ಯಾಸ ಆಗ್ಬಿಟ್ಟಿದೆ ಸ್ನೇಹಿತರೆ. ಆ ಒಂದು ಕಾರಣಕ್ಕೋಸ್ಕರ ಚಂದಮಾಮನ ತೋರಿಸೋದ್ರಲ್ಲಿ ಇವರು ಒಂದು ನಿಪುಣತೆಯನ್ನು ಹೊಂದಿರ್ತಾರೆ ಅಂತ ಇಲ್ಲಿ ಹೇಳ್ಬೋದು. ರೂಮಲ್ಲಿ ದೆಂಗಬೇಕು ಅಂತ ಏನಿಲ್ಲ, ಇಲ್ಲಪ್ಪ, ಎಲ್ಲಿ ಬೇಕಾದರೂ ಮಾಡ್ಬೋದು, ತೂತು ಓಪನ್ ಇರುತ್ತೆ ಯಾವಾಗಲೂ. ಹಾಗಾಗಿ ಎಲ್ಲಿ ಬೇಕಾದ್ರೂ ಅವರು ಮಾಡಿಸ್ಕೊಳ್ಳೋ ಅಂಥ ಒಂದು ಪರಿಸ್ಥಿತಿಲಿದ್ದಾರೆ. ಇನ್ನು ಕೆಲವೊಮ್ಮೆ ತೂತಿಗೆ ಗೂಟ ಸಿಕ್ಕಿಕೊಳ್ಳುತ್ತೆ, ಹುಷಾರಾಗಿರಬೇಕು ಅಂತ ಇಲ್ಲಿ ಇರತಕ್ಕಂಥದ್ದು. ಇನ್ನು ಸ್ನೇಹಿತರೆ, ಇವರ ಒಂದು ಮಾಡೋ ಅಂಥ ಒಂದು ಡ್ಯೂಟಿ ಬಂದ್ಬಿಟ್ಟು ನರ್ಸ್ ಡ್ಯೂಟಿ ಆಗಿರುತ್ತೆ. ಓಕೆ, ಪೇಷಂಟ್ ಕೇರ್ ಆ್ಯಂಡ್ ಮಾನಿಟರಿಂಗ್ ಯಾವ ರೀತಿ ಮಾಡ್ತಾರಪ್ಪ ಅಂದರೆ, ವಿಟಲ್ ಸೈನ್ಸ್ ಚೆಕ್, ಮಾನಿಟರ್ ಟೆಂಪರೇಚರ್, ಬ್ಲಡ್ ಪ್ರೆಷರು, ಮತ್ತು ಪಲ್ಸ್ ಮತ್ತು ರೆಸ್ಪಿರೇಷನ್ ನೋಡ್ತಾರೆ. ಜೊತೆಗೆ ಅಡ್ಮಿನಿಸ್ಟರ್ ಮೆಡಿಕೇಷನ್ಸ್, ಗಿವ್ ಪ್ರೆಸ್ಕ್ರೈಬ್ಡ್ ಮೆಡಿಸಿನ್ಸ್ ಆ್ಯಂಡ್ ಇಂಜೆಕ್ಷನ್ಸ್, wound care and dressing, clean and dress wounds or surgical sites ಅಂತ ಎಲ್ಲ ಹೇಳಿರ್ತಕ್ಕಂಥದ್ದು. ಸ್ನೇಹಿತರೆ, ಬಿ ಪಿ ಚೆಕಪ್ ಮಾಡ್ತಾರೆ. ಓಕೆ, ಪಲ್ಸ್ ಮತ್ತು ರೆಸ್ಪಿರೇಷನ್ ಇವೆಲ್ಲ ಚೆಕಪ್ ಮಾಡ್ತಾರೆ. ಮತ್ತು ಅಡ್ಮಿನಿಸ್ಟ್ರೇಷನ್ ಮೆಡಿಕೇಷನ್ಸು, ಜೊತೆಗೆ ಕ್ಲೀನ್ ಅಂದು ಡ್ರೆಸ್ ವೂಂಡ್ಸ್ಗೆ ಅವೆಲ್ಲ ಮಾಡ್ತಾರೆ. ಓಕೆ, ಚೆನ್ನಾಗಿ ಮಾಡ್ತಾರೆ ಇವರು, ಮತ್ತು ಅನುಭವನೂ ಕೂಡ ಇದೆ ಈ ಥರ ಇದೆ ಅಂತ ಹೇಳ್ಬೋದು. ಓಕೆ, ಪೇಷಂಟ್ ಕೇರ್ ಆ್ಯಂಡ್ ಮಾನಿಟರಿಂಗ್ ಯಾವ ರೀತಿ ಮಾಡ್ತಾರೆ ಅಂದರೆ, ಅಸಿಸ್ಟ್ ಇನ್ ಪ್ರೊಸೀಜರ್, ಹೆಲ್ಪ್ಸ್ ಡಾಕ್ಟರ್ಸ್ ಡ್ಯೂರಿಂಗ್ ಮೆಡಿಕಲ್ ಪ್ರೊಸೀಜರ್ಸ್ ಆರ್ ಸರ್ಜರೀಸ್, ಮಾನಿಟರ್ ಪೇಷಂಟ್ ಪ್ರೋಗ್ರೆಸ್, ಅಬ್ಸರ್ವ್ ಚೇಂಜಸ್ ಇನ್ ಹೆಲ್ತ್ ಆ್ಯಂಡ್ ರಿಪೋರ್ಟ್ ಟು ಡಾಕ್ಟರ್ಸ್. ಅಂದರೆ ಸ್ನೇಹಿತರೆ, ಒಂದು ಹೆಲ್ತ್ನ ಅಬ್ಸರ್ವ್ ಮಾಡಿಬಿಟ್ಟು ಏನು ಚೇಂಜಸ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಡಾಕ್ಟ್ರಿಗೆ ರಿಪೋರ್ಟ್ ಮಾಡೋಂಥ ಒಂದು ಡ್ಯೂಟಿ ಆಗಿರುತ್ತೆ ಇವ್ರದ್ದು. ಮತ್ತು ಡಾಕ್ಟರ್ಸ್ಗೆ ಏನಾದ್ರು ಕೆಲಸ ಮಾಡ್ಬೇಕಾದ್ರೆ ಅವರು ಹೆಲ್ಪ್ ಮಾಡ್ತಾರೆ ಅಷ್ಟೇ. ಓಕೆ, ಬಾಯ್.